ಬಿಜೆಪಿಯಲ್ಲಿ ಹಿರಿತನ ಸಂಘಟನೆ ಇರುವವರ ಅವಶ್ಯಕತೆ ಇಲ್ಲ. ಬಿಜೆಪಿಯಲ್ಲಿ ಹಿರಿತನಕ್ಕೆ ಅಥವಾ ಸಂಘಟನೆ ಇರುವವರಿಗೆ ಅವಶ್ಯಕತೆ ಇಲ್ಲ. ಅಂಥವರ ಅವಶ್ಯಕತೆ ಬಿಜೆಪಿಗೆ ಇಲ್ಲ ಅಂತ ಅನಿಸುತ್ತೆ. ನಾನು ಹೇಳಿದ್ದು ಇವತ್ತು ಸತ್ಯವಾಗಿದೆ ಅಂತ ಲಕ್ಷ್ಮಣ ಸವದಿ ಪುನರುಚ್ಚರಿಸಿದ್ದಾರೆ. ಒಟ್ಟಾರೆ ಬಿಜೆಪಿ ಅಧೋಗತಿಗೆ ಹೋಗೋದು ಶತಸಿದ್ಧ ಅಂತ ಲಕ್ಷ್ಮಣ ಸವದಿ ಹೇಳಿರೋದು. ನಮಗೆ ತಟ್ಟಿದ್ದ ಬಿಸಿ ಈಗ ಈಶ್ವರಪ್ಪಗೂ ತಟ್ಟಿದೆ. ಈಶ್ವರಪ್ಪ ಸತ್ಯ ಹೊರ ಹಾಕ್ತಾ ಇದ್ದಾರೆ ಅಂತ ಸವದಿ ಈಗ ತಮ್ಮ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಹಿರಿತನಕ್ಕಾಗಲಿ ಸಂಘಟನೆಗಾಗಲಿ ಯಾವುದೇ ಬೆಲೆ ಇಲ್ಲ ಅಂತ ಲಕ್ಷ್ಮಣ ಸವದಿ ಹೇಳಿರೋದು. ಈಗ ಈಶ್ವರಪ್ಪನವರು ಕೂಡ ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ ಸರ್. ಮೂಲ ಬಿಜೆಪಿಗರಿಗೆ ಅಲ್ಲಿ ಇರೋಕ್ ಬಿಡಲಾದಂಥ ಪರಿಸ್ಥಿತಿ ಆಗ್ತದೆ. ಹಿಂದೂ ಪರ ಇರ್ತಕ್ಕಂಥ ನಾಯಕರನ್ನ ತುಳಿಯುವಂಥ ಕೆಲಸಗಳಾಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಈಶ್ವರಪ್ಪನವರಿಗೆ ಹಿರಿಯ ನಾಯಕರವರು. ನಾವು ಜಗದೀಶ್ ಶೆಟ್ಟರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆದಾಗ ಅವರು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮಾಧ್ಯಮದ ಮುಂದೆ ಹೇಳಿದರು. ಅದನ್ನು ಪ್ರತಿಕ್ರಿಯೆಯನ್ನು ಕೂಡ ನನ್ನನ್ನು ನೀವು ಕೇಳಿದ್ರಿ. ಈಶ್ವರಪ್ಪನವರು ಪಕ್ಷ ಬಿಡಬಾರ್ದಾಗಿತ್ತು, ಪಕ್ಷ ಎಲ್ಲವನ್ನು ಕೊಟ್ಟಿದೆ, ಬಿಡ್ತಕ್ಕಂಥ ಸೂಕ್ತ ಅಲ್ಲ ಅಂತ ಅವರ ಅಭಿಪ್ರಾಯ ಅವತ್ತು ಹೇಳಿದರು. ಅವತ್ತು ಮಾಧ್ಯಮದವರು ನನ್ನ ಪ್ರತಿಕ್ರಿಯೆ ಕೇಳಿದಾಗ ನಾನು ಅವತ್ತು ಹೇಳಿದ್ದೆ, ಲೋಕಸಭಾ ಚುನಾವಣೆ ಘೋಷಣೆ ಆಗಲಿ, ಅದು ಘೋಷಣೆ ಆಗಿ ಅಭ್ಯರ್ಥಿಗಳ ಘೋಷಣೆ ಆದಮೇಲೆ ಈಶ್ವರಪ್ಪನವರು ಏನು ಹೇಳ್ತಾರೆ ಅನ್ನೋದ್ರ ಮ್ಯಾಗ ನಾವು ತೀರ್ಮಾನ ಮಾಡೋಣ ಅಂತ ಮಾತನ್ನು ಹೇಳಿದೆ. ನಾನು ಹೇಳಿದ್ದು ಇವತ್ತು ಸತ್ಯ ಆಗಿದೆ. ಯಾಕಂತಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಸೀನಿಯಾರಿಟಿ ಮತ್ತು ಚಾತುರ್ಯತೆ ಸಂಘಟನೆ ಇರ್ತಕ್ಕಂಥವರು, ಪಕ್ಷಕ್ಕೆ ಬಲ ತಂದು ಕೊಡ್ತಕ್ಕಂಥ ಜನರ ಅವಶ್ಯಕತೆ ಇವತ್ತು ಅವರಿಗಿಲ್ಲ. ಅವರು ಯಾವ ಆಲೋಚನೆ ಮಾಡ್ತಾ ಇದ್ದಾರೆ ನನಗೆ ಅದರ ಬಗ್ಗೆ ನಾವೀಗ ಚರ್ಚೆ ಮಾಡೋದು ಅನಾವಶ್ಯಕ. ಯಾಕಂದರೆ ಆ ಪಕ್ಷ ಬಿಟ್ಟು ನಾವು ಬೇರೆ ಪಕ್ಷದಲ್ಲಿ ಇರೋದರಿಂದ ಅವ್ರ ಹಿತದ ಬಗ್ಗೆ ನಾವು ಯಾಕೆ ಚಿಂತನೆ ಮಾಡಬೇಕು, ಅದು ಅವಶ್ಯಕತೆ ಇಲ್ಲ. ಒಟ್ಟಾರೆ ಭಾರತೀಯ ಜನತಾ ಪಕ್ಷ ಅಧೋಗತಿಗೆ ಹೋಗ್ತಕ್ಕಂಥದ್ದು ಶತಸಿದ್ಧ. ನಿಮ್ಮನ್ನು ತೆಗೆದವರಿಗೆ ಪರಿಸ್ಥಿತಿಗಳು ಈ ಥರ ಆಗ್ತಾ ಇದೆಯಲ್ಲ ಅವ್ರ ಪಕ್ಷದಲ್ಲಿ. ಯಾರು ನಾನು ತೆಗಳಿದ್ರು? ಅಲ್ಲ, ಈಗ ಈಶ್ವರಪ್ಪನವ್ರದ್ದು ಹೇಳಿದ್ರು ಪಕ್ಷ ಬಿಟ್ಟು ಹೋಗಬಾರ್ದಾಗಿತ್ತು, ತಾಯಿ ಹಾಗೆ ಹೀಗೆಲ್ಲ ಮಾತಾಡಿದ್ರು. ಈಗ ಅವ್ರಿಗೆ ಪಕ್ಷದಲ್ಲಿ